ಹಾಯ್ ನಮಸ್ಕಾರ. ಬನ್ನಿ, ನಾನೀಗ ನಿಮಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗಾಂಧಿನಗರದ ಗ್ರಾಮದಲ್ಲಿ ಒಂದು ಅದ್ಭುತವಾದ ಶ್ರೀ ವೀರ ಹನುಮಾನ್ ವಿಗ್ರಹವನ್ನು ತೋರಿಸುತ್ತೇನೆ. ಈ ವೀರ ಹನುಮಾನ್ ಮೂರ್ತಿಯನ್ನು ಒಂದು ಶಿವಾಲಯದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಈ ಶಿವಾಲಯವನ್ನು ಶ್ರೀ ಅನ್ನಪೂರ್ಣ ವಿಶಾಲಾಕ್ಷ್ಮಿ ಸಮೇತ ಶ್ರೀ ವಿಶ್ವೇಶ್ವರ ಪಂಚಾಯತ್ ಕ್ಷೇತ್ರ ಎಂದು ಕರೆಯುತ್ತಾರೆ. ಈ ಕ್ಷೇತ್ರ ನೋಡಲು ತುಂಬ ಸುಂದರವಾಗಿದೆ ಹಾಗೂ ಅದ್ಭುತವಾಗಿದೆ. ಭಕ್ತರು ಒಮ್ಮೆ ದರ್ಶಿಸಿರಿ. ಈ ದೇವಸ್ಥಾನದ ಪಕ್ಕದಲ್ಲೇ ಹನುಮಾನ್ ವಿಗ್ರಹವನ್ನು ಮಾಡಿದ್ದಾರೆ. ಅದು ಸುಮಾರು 40ರಿಂದ 50 ಫೀಟು ಹೈಟ್ ಇರ್ಬೋದು. ಬನ್ನಿ, ನಾನೀಗ ನಿಮಗೆ ಆ ವೀರ ಹನುಮಾನ್ ವಿಗ್ರಹವನ್ನು ತೋರಿಸುತ್ತೇನೆ. ಇಲ್ಲಿ ನೋಡಿ, ನಾವು ಕ್ಯಾಮರಾದಲ್ಲಿ ಸೆರೆ ಹಿಡಿಯುವ ಕಾಲಕ್ಕೆ ಹನುಮಾನ್ ನಿಧಾನವಾಗಿ ಹಿಂದಕ್ಕೆ ಹೋಗುತ್ತಾನೆ. ಹಾಗೆ ನಿಧಾನವಾಗಿ ನಮ್ಮ ಶಿವ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಭಕ್ತರೇ ನೋಡಿ, ಸರಿಯಾಗಿ ನೋಡಿ, ಹನುಮಾನ್ ನಿಧಾನವಾಗಿ ಹಿಂದಕ್ಕೆ ಹೋಗುತ್ತಿದ್ದಾನೆ. ಹಾಗೆ ನಿಧಾನವಾಗಿ ಪರಮಶಿವ ಮುಂದಕ್ಕೆ ಬರುತ್ತಿದ್ದಾನೆ. ಈ ದೃಶ್ಯವನ್ನು ನೋಡಲು ತುಂಬ ಅದ್ಭುತ. ಈ ಕ್ಷೇತ್ರದಲ್ಲಿ, ಅಂದರೆ ಈ ದೇವಸ್ಥಾನದ ಪಕ್ಕದಲ್ಲಿ ಲಕ್ಷ ಶಿವಲಿಂಗ ಸಹಿತ ಸ್ಫಟಿಕಲಿಂಗ ಮಹಾಗಿರಿ ಎಂದು ಒಂದು ಪ್ರಾಂತವನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಪ್ರದೇಶದಲ್ಲಿ ಸುಮಾರು 1 ಲಕ್ಷ ಶಿವಲಿಂಗಗಳನ್ನು ಇಟ್ಟಿದ್ದಾರೆ. ಈ ಶಿವಲಿಂಗಗಳನ್ನು ನರ್ಮದಾ ನದಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಒಂದು ಸ್ಫಟಿಕಲಿಂಗವನ್ನು ಕೂಡ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ನೋಡಿ, ಇದೇ ಆ ಸ್ಫಟಿಕಲಿಂಗ. ಈ ಸ್ಫಟಿಕಲಿಂಗವನ್ನು ನರ್ಮದಾ ನದಿಯಿಂದ ತಂದಿದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ವಿಹಾರ ಕೇಂದ್ರವನ್ನು ಕೂಡ ಮಾಡಿದ್ದಾರೆ. ಹಾಗೆ ಒಂದು ಕೆರೆಯನ್ನು ಕೂಡ ಮಾಡಿದ್ದಾರೆ. ಆ ಕೆರೆಯಲ್ಲಿ ಯಾವಾಗಲೂ ನೀರು ಇರುತ್ತದೆ. ಯಾಕಂದರೆ ಶಿವ ಇದ್ದಲ್ಲಿ ನೀರು ಇರಲೇಬೇಕಲ್ವಾ. ಈ ರೀತಿಯ ಪುಣ್ಯಕ್ಷೇತ್ರಗಳನ್ನು ನೋಡಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಬಾಯ್.